ನಮಸ್ಕಾರ, ನಾನು ಆರ್.ಜೆ. ನಾಯನ. ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ಮಂಗಳೂರಿನ ಲಾಲ್ಬಾಗ್ ಸರ್ಕಲ್ ಅಲ್ಲಿರುವಂತಹ ಶ್ರೀರಾಮಕೃಷ್ಣ ವಿದ್ಯಾರ್ಥಿನಿ ಭವನಕ್ಕೆ. ಬಂಟರಯಾನೆ ನಾಡವರ ಮಾತೃ ಸಂಘದ ಆಶ್ರಯದಲ್ಲಿರುವಂತಹ ಈ ಸಂಸ್ಥೆಯನ್ನ ಬಂಟ ಸಮಾಜದ ಹಿರಿಯರು ಸುಮಾರು 75 ವರ್ಷಗಳ ಹಿಂದೆ ಸ್ಥಾಪಿಸಿದ್ದರು. ಹಾಗೆಯೇ ಇಲ್ಲಿ ಒಂದು 3-4 ವರ್ಷಗಳ ಹಿಂದೆ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋದಂತಹ ಸಂದರ್ಭ ಒಂದು ಮಾವಿನ ಗಿಡವನ್ನು ನೆಟ್ಟಿದ್ದೆ. ಹಾಗೆ ಇತ್ತೀಚೆಗೆ ಅಲ್ಲಿ ಭೇಟಿ ಕೊಟ್ಟಾಗ ಆ ಗಿಡ ಹೇಗಿದೆ ಅಂತ ನೋಡುವಾಗ ನಿಮಗೂ ತೋರಿಸೋಣ ಅಂತ ಅನಿಸ್ತು. ಬನ್ನಿ ಅಲ್ಲಿಗೆ ಹೋಗಿ ನೋಡ್ಕೊಂಡು ಬರೋಣ. ನಾವೇ ನೆಟ್ಟ ಗಿಡ ಒಂದು ಬೆಳೆದು ನಿಂತಾಗ ಅದನ್ನ ನೋಡೋ ಸಂಭ್ರಮವೇ ಬೇರೆ. ನಾನೊಬ್ಳೇ ಅಲ್ಲ, ನನ್ನ ಜೊತೆ ಇಷ್ಟು ಜನ ವಿದ್ಯಾರ್ಥಿನಿಯರಿದ್ರು ನೋಡಿ, ಶ್ರೀರಾಮಕೃಷ್ಣ ವಿದ್ಯಾರ್ಥಿನಿ ಭವನದ ಸದಸ್ಯರ ಜೊತೆಯಲ್ಲಿ. ಹಾಗೆ ಕಾಣಿಸ್ತಿದೆ ನೋಡಿ, ಆ ಫೋಟೋಸ್ ಕೂಡ ನನ್ನ ಹತ್ರ ಇದೆ, ಅದನ್ನ ಸಹ ಶೇರ್ ಮಾಡ್ತೀನಿ. ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ, ನಾನು ಆ ಗಿಡ ನೆಡೋದಕ್ಕೆ ಕಾರಣೀಕರ್ತರು ಒಬ್ರು ಇಲ್ಲಿದ್ದಾರೆ, ಶಾರಿಕಾ ಅಕ್ಕ. ಇದು ನಮ್ಮ ಶಾರಿಕಾ ಭಂಡಾರಿ ಅವರು ಶ್ರೀರಾಮಕೃಷ್ಣ ವಿದ್ಯಾರ್ಥಿನಿ ಭವನದ ಮ್ಯಾನೇಜ್ಮೆಂಟ್ ಅಲ್ಲಿ ಕಳೆದ 7 ವರ್ಷಗಳಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಲವಲವಿಕೆಯ ಒಂದು ಉತ್ಸಾಹದ ಚಿಲುಮೆ ಅಂತ ಹೇಳ್ಬೋದು. ಅಂಡ್ ಇವರು ನಮ್ಮ ಹಾಸ್ಟೆಲ್ನ ವಾರ್ಡನ್ ಆಗಿರುವಂತಹ ಜಯಂತಿ ಶೆಟ್ಟಿ ಅವರು. ಬಂದ ತಕ್ಷಣ ನಮ್ಮನ್ನ ನಗುಮುಖದಿಂದ ವೆಲ್ಕಮ್ ಮಾಡೋರು. ಸಾರಿಕಕ್ಕ, ಥ್ಯಾಂಕ್ ಯು. ನನಗೆ ಎಲ್ಲೇ ಹೋದ್ರೂ ತುಂಬಾ ಖುಷಿ ಆಗೋದು ಅಲ್ಲಿ ಗಿಡ ನೆಡೋದಕ್ಕೆ ಕೊಟ್ಟಾಗ, ಅಥವಾ ಅವ್ರು ನನಗೊಂದು ಗಿಡ ಕಳಿಸಿ ಕೊಟ್ಟಾಗ. ನೀವು ಆ ದಿನ ವನ ಮಹೋತ್ಸವಕ್ಕೆ ನನ್ನನ್ನು ಕರೆದಿದ್ದಲ್ವ, 4 ವರ್ಷ ಆಯ್ತು. ಥ್ಯಾಂಕ್ಸ್ ನಿಮ್ಗೆ. ಇನ್ನೊಂದು 3 ವರ್ಷದಲ್ಲಿ ತಿಕ್ಕೊಂಡಕ್ಕ ಫ್ರೂಟ್ಸ್ ಆದಾಗ ಹೇಳ್ತೇನೆ ಆಯ್ತಾ, ಮತ್ತೆ ಇನ್ನೊಂದ್ಸಲ ವಿಡಿಯೋ ಮಾಡಿ. ಯಾವಾಗ ಆಗುತ್ತೆ ಗೊತ್ತಿಲ್ಲ. ಬಟ್ ನೀವು ಸಹ ಈ ಮಳೆಗಾಲದಲ್ಲಿ ಸಾಧ್ಯ ಆದ್ರೆ ಗಿಡ ನೆಡೋದನ್ನ ಮಿಸ್ ಮಾಡಬೇಡಿ. ಮಾವು ಹಲಸು ನೆಟ್ರೆ ಹಣ್ಣು ಸಿಗುತ್ತೆ, ನಮ್ಗಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ. ನಾವು ಈ ರೋಡ್ ಮೇಲೆ ತಿರುಗ್ತಾ ಇರುವಾಗೆಲ್ಲ ಅಲ್ಲಿ ನೋಡು ಮಾವಿನ ಮರ 10, 15, 20 ವರ್ಷದ ಹಿಂದೆ ನಾನು ನೆಟ್ಟಿದ್ದೆ ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಅಲ್ಲ. ನಮ್ಮ ಹಿರಿಯರು ಎಷ್ಟು ಮರಗಳನ್ನ ನಮಗೋಸ್ಕರ ಬಿಟ್ಟೋಗಿದ್ದಾರೆ. ನಾವು ಏನಾದ್ರೂ ಮಾಡ್ಬೇಕಲ್ಲ ಒಳ್ಳೆ ಕೆಲಸ. ಸರಿ, ಆಗಿದ್ರೆ ಮತ್ತೆ ಸಿಗ್ತೀನಿ. ಬಾಯ್. ಹಾಗೆ ಈ ಒಂದು ಅವಕಾಶ ನೀಡಿದಂತಹ ಬಂಟರಯಾನೆ ನಾಡವರ ಮಾತೃ ಸಂಘದ ಅಧ್ಯಕ್ಷರು ಹಾಗೆ ಪದಾಧಿಕಾರಿಗಳು ಹಾಗೆ ಶ್ರೀರಾಮಕೃಷ್ಣ ವಿದ್ಯಾರ್ಥಿನಿ ಭವನ ಸಮಿತಿಯ ಎಲ್ಲಾ ಸದಸ್ಯರಿಗೂ ಅಧ್ಯಕ್ಷರಿಗೂ ಧನ್ಯವಾದಗಳನ್ನ ನಾನಿಲ್ಲಿ ಅರ್ಪಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಹಳಷ್ಟು ಗಿಡವನ್ನ ನೆಟ್ಟಿದ್ದಾರೆ ಕೂಡ, ನಿಮ್ಗಿಲ್ಲಿ ಕಾಣಿಸ್ತಾ ಇರೋ ಹಾಗೆ. ಅಂಡ್ ಇದನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ, ಯಾಕಂದ್ರೆ ಹಸಿರು ಇದ್ರೆ ಉಸಿರು ಅನ್ನುವಂತಹ ಮಾತಿದೆ ಅಲ್ವಾ. ಇದಕ್ಕೆ ಕಾರಣೀಕರ್ತರಾದಂತಹ ಪ್ರತಿಯೊಬ್ಬರಿಗೂ ಕೂಡ ನಾವು ವಂದನೆಗಳನ್ನ ಸಲ್ಲಿಸಲೇಬೇಕು. ಏನಂತೀರಾ?